ವೆಲ್ಕಮ್ ಬ್ಯಾಕ್ ಗೈಸ್. ಈ ಸಲ ಪೇಪರ್ ಲೆವೆಲ್ ಹೇಗಿತ್ತು ಅಂಡ್ ಪೇಪರ್ ಲೆವೆಲ್ ಸ್ವಲ್ಪ ಟಫ್ ಇರೋದ್ರಿಂದ ಏನಾದ್ರೂ ಕಟ್ ಆಫ್ ಸ್ವಲ್ಪ ಡಿಕ್ರೀಸ್ ಆಗುತ್ತಾ ಈ ವರ್ಷ ಕಂಪೇರ್ಡ್ ಟು ದ ಲಾಸ್ಟ್ ಇಯರ್ ಅಂತ ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಸೊ ಕಟ್ ಆಫ್ ಅಂದ್ರೆ ಆಕ್ಚುಲಿ ಏನು, ಅದು ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಈ ಸಲ ಈ ಕಟ್ ಆಫ್ ಯಾವ ತರ ಡಿಫರ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ತರ ಕೌನ್ಸಿಲಿಂಗ್ ಟಿಪ್ಸ್ ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ರೆ. ಸೊ ಅಂಡ್ ತುಂಬಾ ಜನ ನಂಗೆ ಬೋರ್ಡ್ ಅಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ, ಸಿಇಟಿಲಿ ಇಷ್ಟು ಬರ್ತಿದೆ ಆನ್ಸರ್ ಕೀಸ್ ಅಲ್ಲಿ, ನನ್ನ ರ್ಯಾಂಕ್ ಎಷ್ಟಿರ್ಬೋದು ಅಂತ ಪ್ರೆಡಿಕ್ಟ್ ಮಾಡಿ ಅಂತ ತುಂಬಾ ಜನ ನನ್ನ ಕೇಳ್ತಿದ್ದೀರಾ. ಅದಕ್ಕೆ ಅಂತಾನೆ ಒಂದು ರಿಸೋರ್ಸ್ ನ ತಂದಿದ್ದೀನಿ. ಕಾಲೇಜ್ ದೋಸ್ತ್ ಅನ್ನೋ ವಾಟ್ಸ್ಆಪ್ ಚಾಟ್ ಬಾಟ್ ಏನಿದೆ ಅದರಲ್ಲಿ ಆಲ್ರೆಡಿ ರ್ಯಾಂಕ್ ಪ್ರೆಡಿಕ್ಟರ್ ನ ತಂದಿದ್ದಾರೆ ಅಂಡ್ ಈ ರ್ಯಾಂಕ್ ಪ್ರೆಡಿಕ್ಟರ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ಸ್ ಡೇಟಾ ಇದೆ. ಸೊ ಆ ಡೇಟಾ ಮೇಲೆ ಟ್ರೈನ್ ಆಗಿರೋ ಈ ರ್ಯಾಂಕ್ ಪ್ರೆಡಿಕ್ಟರ್ ಅಲ್ಲಿ ನೀವು ನಿಮ್ ಬೋರ್ಡ್ ಮಾರ್ಕ್ಸ್ ಮತ್ತೆ ನಿಮ್ PCM ನಿಮ್ಗೆ ಏನ್ ಆನ್ಸರ್ ಕೀಲ್ ಬರ್ತಿದೆ ಈ ಮಾರ್ಕ್ಸ್ ನ ಎಂಟರ್ ಮಾಡಿದ್ರೆ ಸಾಕು, ನಿಮ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ನ ಕೊಟ್ಬಿಡುತ್ತೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಫಸ್ಟ್ಲಿ ಕಟ್ ಆಫ್ ಅಂದ್ರೆ ಏನು ಅಂತ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಇವಾಗ 100 ಜನ ಒಂದು ಟೆಸ್ಟ್ ನ ತಗೋತಾರೆ ಅನ್ಕೊಳ್ಳಿ. 100 ಜನಕ್ಕೆ 180ಗೆ ಅಟ್ಮೋಸ್ಟ್ ಲೈಕ್ ಟಾಪರ್ಗೆನೆ 140 ಬರುತ್ತೆ. ಸೊ ಒಂದು 20 ಪೀಪಲ್ ಅಥವಾ ಒಂದು 29 ಪೀಪಲ್ ಏನಿದ್ದಾರೆ ಅವ್ರಿಗೆ ಒಂದು 100 ಮಾರ್ಕ್ಸ್ ಬಂದಿರುತ್ತೆ ಅಂಡ್ ರಿಮೈನಿಂಗ್ ಎಷ್ಟು ಒಂದು 70 ಪೀಪಲ್ ಅಲ್ಲಿ ಒಂದು 40 ಪೀಪಲ್ಗೆ 80 ಅಂಡ್ ಇನ್ 30 ಪೀಪಲ್ಗೆ ಲೈಕ್ 60 ಮಾರ್ಕ್ಸ್ ಬರುತ್ತೆ. ಇಂಥ ಟೈಮಲ್ಲಿ ಕಟ್ ಆಫ್ ಯಾವ್ದ್ರ ಮೇಲೆ ಮ್ಯಾಟರ್ ಆಗ್ತಿದೆ? ಸೊ ಇವಾಗ ಅವ್ರ ಮಾರ್ಕ್ಸ್ ಏನ್ ತಗೋತಿದ್ದಾರೆ, ಓವರ್ ಆಲ್ ಆಸ್ ಅ ಗ್ರೂಪ್ ಏನ್ ಮಾರ್ಕ್ಸ್ ತಗೋತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಅಂಡ್ ಆ ಮಾರ್ಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಪೇಪರ್ ಡಿಫಿಕಲ್ಟಿ ಮೇಲೆ. ಸೊ ದ ಮೇಜರ್ ಫ್ಯಾಕ್ಟರ್ ವಿಚ್ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ಯುವರ್ ಕಟ್ ಆಫ್ ಇಸ್ ಪೇಪರ್ ಲೆವೆಲ್. ಇದಷ್ಟೇ ಅಲ್ಲ, ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್. ನಾವು ಒಂದನ್ನ ನೋಡಿ ಈ ತರ ಓಕೆ ಈ ಸಲ ಕಟ್ ಆಫ್ ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ದೀಸ್ ಆರ್ ದ ಮೇಜರ್ ಫ್ಯಾಕ್ಟರ್ಸ್. ಅಂಡ್ ಈ ಸಲ ಮಾತಾಡೋದಾದ್ರೆ ಫಸ್ಟ್ ಪೇಪರ್ ಲೆವೆಲ್ ನೋಡೋಣ. ಫಿಸಿಕ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಒಂದು ವಿಡಿಯೋಲಿ, ಸ್ವಲ್ಪ ಟ್ರಿಕ್ಕಿ ಇತ್ತು ಬಟ್ ಡೂಯಬಲ್ ಇತ್ತು. ಲೈಕ್ ಇಟ್ ವಾಸ್ ಅ ಲಿಟಲ್ ಬಿಟ್ ಟ್ವಿಸ್ಟೆಡ್ ಅಂತ ಹೇಳಿದ್ರು, ಲೈಕ್ ಮೆಜಾರಿಟಿ ಆಫ್ ದ ಪೀಪಲ್ ಹೂ ಮೈ ಟಾಕ್ ಟು. ಅಂಡ್ ಕೆಮಿಸ್ಟ್ರಿ ವಾಸ್ ಈಸಿ ಇನ್ ದ ಸೆನ್ಸ್ ತೀರಾ ಈಸಿ ಅಂತ ಅಲ್ಲ, ಬಟ್ ಕಂಪೇರ್ಡ್ ಟು ದ ಲಾಸ್ಟ್ ಇಯರ್ ಇಟ್ ವಾಸ್ ಆಲ್ಮೋಸ್ಟ್ ಸಿಮಿಲರ್. ಅಂಡ್ ನೆಕ್ಸ್ಟ್ ಕೆಮಿಸ್ಟ್ರಿ ಆದ್ಮೇಲೆ ಮ್ಯಾಥಮೆಟಿಕ್ಸ್ ಏನಿದೆ, ಮ್ಯಾಥಮೆಟಿಕ್ಸ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಫಾಲ್ಟೆಡ್, ಬಟ್ ಸ್ಟಿಲ್ ಓವರ್ ಆಲ್ ದ ಲೆವೆಲ್ ಆಫ್ ದ ಪೇಪರ್ ವಾಸ್ ಮಾಡರೇಟ್ ಅಥವಾ ಸಿಮಿಲರ್ ಟು ದಟ್ ಆಫ್ ಲಾಸ್ಟ್ ಇಯರ್. ಸೊ ಇದನ್ನ ನೋಡ್ತಾ ಅಂಡ್ ಈ ವರ್ಷ ದ ನಂಬರ್ ಆಫ್ ರಿಪೀಟರ್ಸ್ ಏನ್ ಅಪಿಯರ್ ಮಾಡಿದ್ದಾರೆ KCETಗೆ ಇದನ್ನೆಲ್ಲ ನೋಡ್ತಾ ಅಂಡ್ ಕನ್ಸಿಡರಿಂಗ್ ದ ಫ್ಯಾಕ್ಟ್ ದಟ್ ದೇರ್ ಆರ್ ಪೀಪಲ್ ಹೂ ವಿಲ್ ಬಿ ಮೈಗ್ರೇಟಿಂಗ್ ಟುವರ್ಡ್ಸ್ ನೀಟ್ ಅಥವಾ JEE ಆಫ್ಟರ್ ದೇ ಗೆಟ್ ದೇರ್ KCET ರ್ಯಾಂಕ್. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ಮೇಲೆ ವಾಟ್ ಐ ಬಿಲೀವ್ ಇಸ್ ದ ಕಟ್ ಆಫ್ ಮೇ ಸ್ಟ್ಯಾಂಡ್ ಸಮ್ವೇರ್ ಆಲ್ಮೋಸ್ಟ್ ನಿಯರ್ ಟು ದ ಪ್ರೀವಿಯಸ್ ಇಯರ್ ಆರ್ ಅ ಲಿಟಲ್ ಬಿಟ್ ಲೆಸ್ಸರ್. ಸೊ ಲೈಕ್ ಇದನ್ನ ನಾವು ಶೂರ್ ಶಾಟ್ ಹೇಳಕ್ಕಾಗಲ್ಲ, ಬಟ್ ಸ್ಟಿಲ್ ಒಂದು ಪ್ರೆಡಿಕ್ಷನ್ ತರ ಮಾಡೋದಾದ್ರೆ ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ I feel that cutoff will be a little bit less or at least the same as the previous year ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಹೇಳಬೇಕಿತ್ತು. ಕಟ್ ಆಫ್ ಎಷ್ಟಾದ್ರೂ ಆಗಲಿ, ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮ ಕಾಲೇಜ್ ಏನು ಡಿಸರ್ವ್ ಮಾಡ್ತೀರಾ ನಿಮ್ಮ ಪರ್ಟಿಕ್ಯುಲರ್ ರ್ಯಾಂಕ್ಗೆ ಆ ಕಾಲೇಜ್ನ ನೀವು ತಗೋಬೇಕು ಅಂತಂದ್ರೆ ಕೌನ್ಸಿಲಿಂಗ್ನ ಕರೆಕ್ಟಾಗಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರ್ ದ ಲಾಸ್ಟ್ 2 to 3 years ನಾನೇನು ಕೌನ್ಸಿಲಿಂಗ್ ಬಗ್ಗೆ ಗೈಡೆನ್ಸ್ ಮಾಡಿದ್ದೀನಿ ಆ ಎಕ್ಸ್ಪೀರಿಯನ್ಸ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹೇಳೋ ಟಿಪ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಲೈಕ್ ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಎಲ್ಲರೂ ಮಾಡ್ಕೋತೀರಾ. ಥ್ಯಾಂಕ್ ಯು ಗೈಸ್. ನಿಮ್ಮ ರ್ಯಾಂಕ್ ಪ್ರೆಡಿಕ್ಟ್ ಮಾಡ್ಕೋಬೇಕು ಅಂತ ನೀವೇನಾದ್ರೂ ಈಗರ್ ಇದ್ರೆ ನಾನು ಅವಾಗಲೇ ಹೇಳಿದ್ದು ರ್ಯಾಂಕ್ ಪ್ರೆಡಿಕ್ಟರ್ನ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಬಾಯ್.